ಕಟ್ಲು ಪಟ್ಲಕಾಯಿ, ಚಿನ್ನೆ ನಲ್ಲಿಕಾಯಿ. ಅನ್ನ ಬೆಂದೈತಾ ಅಂತ ನೋಡಕ್ ಒಂದಾಗ್ಲು ಸಾಕು ಅಂತ ಕೈ ಕೊಜ್ಜನೆ ಆದ್ರೆ ಕೈ ತುತ್ತು ಜೊತೆಲಿ. 100 ಸಾರಿ ಹೇಳಿದರು ನಾ ಆಸೆ ತೀರಲ್ಲ. ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಹಾಗೆ ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಮ್ಮ ಶ್ರೀಮತಿಯವರು ಸಂಜೆ ಅಂಗಳದಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಅಂದರೆ ತುಂಬ ಸ್ಪೆಷಲ್ ರೆಸಿಪಿ ಆ ಥರ ಏನು ಮಾಡ್ತಾ ಇಲ್ಲ. ಇವತ್ತು ತುಂಬ ಸಿಂಪಲ್ ಅಂತಾರಲ್ಲ ಆ ಥರ ಸರಳವಾಗಿರುವಂಥದ್ದೇ ಅಡುಗೆನೇ ಮಾಡ್ತಾ ಇರೋದು. ಆದರೆ ತುಂಬ ಜಾಸ್ತಿ ಪ್ರೀತಿ ಬೆರೆಸಿ ತುಂಬ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ. ಅದೇನು ಮಾಡ್ತಾರೆ ಅಂತ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಎಲ್ಲಿ ಮಗಳೇ ಒಂಚೂರು ಆ ಕಡೆ ಜರ್ಕೊ. ನೀನೆ ಮಕ್ಕಳಿಗೆ ಟ್ರೈನಿಂಗ ಅಂಗಳದಲ್ಲಿ ಅಡುಗೆಗೆ. ನೆಕ್ಸ್ಟ್ ಈ ರಜೆ ಮುಗಿಯೋದ್ರಲ್ಲಿ ಒಂದು ಎಪಿಸೋಡ್ ಇವಳ ಹತ್ರ ಮಾಡ್ಸೋಣ, ಚಣಿ ಹತ್ರ. ಹಾಂ ಈಸಿ ಆಗಿರೋದು ಸುಲಭನಾಗಿರೋದು ಮಾಡಿವಂತೆ. ಎಣಿಸ್ಕೊಂತಿದ್ಯಾ ಮಗಳೇ? ಅಡುಗೆ ಮಾಡ್ಬೇಕಾದ್ರೆ ಲೆಕ್ಕ ಪಕ್ಕ ಇರ್ಬೇಕು ಮಗಳೇ. ಎಷ್ಟು ಲೋಟ ಆಗ್ತಮ್ಮ? 7 ಹಾಕು ಬಿಡಿ ಸಾಕು. ಅಮ್ಮ ಅಕ್ಕಿ ಇವಾಗೆಲ್ಲ ಹಾಕೋದು ಮಗಳೇ. ಆ ನೀರು ಚೆನ್ನಾಗಿ ಕುದಿಬೇಕು, ಕಾಯ್ಬೇಕು, ಅವಾಗ ಅಕ್ಕಿ ಹಾಕೋದು. ನಿಜ ಮಾಡ್ತಾಳೆ ಇವಳು ಒಂದು ಎಪಿಸೋಡ್ ರಜೆ ಮುಗಿಯೋದ್ರಲ್ಲಿ. ಚೆನ್ನಾಗಿ ಕಲ್ತು ಹಂಗೆ ಅಕ್ಕಿ ಹಾಕ್ಬಿಟ್ಟು ಮಾಡಿಲ್ಲ ಅಂದ್ರೂ ಅನ್ನನಾದ್ರೂ ಮಾಡ್ಬೇಕು. ಜಿಷ್ಟನ್ನ ಅದಕ್ಕೆ ಅಲ್ವೇನಮ್ಮ ಇವಾಗ ಅಕ್ಕಿ ಹಾಕಕ್ ಹೋಗಿದ್ದು ಹಾಕ್ಲಾ ಅಂತ ನೀರಿಗೆ ಬಿಟ್ಟು. ತೆಗ್ದಿಕ್ಕದೆಲ್ಲ ಆಗಲ್ಲ ಮಗಳೇ. ಅಕ್ಕಿ ತೊಳ್ದು ಒಂದ್ 2-3 ಸರಿ ಚೆನ್ನಾಗಿ, ಆಮೇಲೆ ಮಡಿಕೆ ತೊಳ್ದಿಲ್ಲ. ಇವಾಗೆಲ್ಲ ಈಗ ಎಲ್ಲಿ ರೈತ ತೊಳ್ಕೊತೀನಿ, ಆಮೇಲೆ ತೊಳ್ಕೊಳೋದು. ಇವಾಗೆಲ್ಲ ಇವಾಗಲೇ ನೆನ್ಸಿರೋ ಅಕ್ಕಿ ಇದಾಗ್ಬಿಡ್ತೈತೆ, ಅನ್ನ ಮೆತ್ತಗಾಗ್ತೈತೆ. ಅಕ್ಕಿ ಎಲ್ಲ ನೆನ್ಕೊಂಡು ಮೆತ್ತಗಾಗ್ತೈತೆ ಅನ್ನ. ಏನು ಆಟ ಆಡಲ್ವಾ ನೀವು ವ್ಯಾನಲ್ಲಿ ಬರ್ಬೇಕಾದ್ರೆ? ಇದ್ಕೊಡಿ. ಏನು ಅಂತ ಹೇಳಿ ನೀನು ಫಸ್ಟ್ ಒಂದ್ಸರಿ ಹೇಳು, ಆಮೇಲೆ ನಾನು ಚೆನ್ನಾಗಾಯ್ತು ಆಡೋದೋ ಬೇಡವೋ ಅಂತ ಹೇಳ್ತೀನಿ. ಹೆಂಗ್ ಆಡೋದು? ನಂಬರ್ ಗೇಮಾ? ಅದೇ ನಂಬರ್ ಬರ್ಕೊಳೋದು, ಸರ್ಕಲ್ ಮಾಡೋದು ತಾನೇ. ನಂಬರ್ ಬರ್ಕೊಂಡು ಆ ನಂಬರ್ ಹುಡುಕ್ಬೇಕು. ನಂಬರ್ ಬರೀತಾ ನಾವ್ ಆಡಿದ್ವಿ ಒಂದ್ಸಲ. ನಾವ್ 2-3 ಸರಿ ಆಡಿದ್ವಿ. ಅದ್ ಬಿಟ್ಟು ಹಳೆ ಮನೇಲಿ ಇದ್ದಾಗಲೇ ಆಡಿದ್ವಿ. ಸುಮ್ನೆ ಬಾಯಲ್ಲಿ ಕೈಯಲ್ಲಿ ಅಂತ್ಯಾಕ್ಷರ ಪಿಕ್ಯಾಚು ಹಳೇದಾಯ್ತು. ಹೋಗು ಮಗಳ. ನಾ ಇನ್ನೊಂದೇ ಇಲ್ಲ, ಓಲ್ಡ್ ಈಸ್ ಗೋಲ್ಡ್. ಚಟ್ಲು ಪಟ್ಲಕಾಯಿ ಆಡೋಣ. ನೀನೇ ಎಣಿಸ್ಬೇಕು, ನಂಗೂ ಬರಲ್ಲ. ಕಟ್ಲು ಪಟ್ಲಕಾಯಿ, ಚಿನ್ನೆ ನಲ್ಲಿಕಾಯಿ, ಅಪ್ನಾರ್ ಗೂರು, ತಿಪ್ಪಪ್ಪಯ್ಯ, ಏಕಿ ಬೀಕಿ, ಮಾವಿನ ಮಗ್ಗು, ಮಲ್ಲೇಶ್ವರ ಕುಕೇಶ. ಚಟ್ಲು ಪಟ್ಲಕಾಯಿ, ಚಿನ್ನೆ ನಲ್ಲಿಕಾಯಿ, ಅಪ್ನಾರ್ ಗೂರು, ತಿಪ್ಪಪ್ಪಯ್ಯ, ಏಕಿ ಬೀಕಿ, ಮಾವಿನ ಮಗ್ಗು, ಮಲ್ಲೇಶ್ವರ ಕುಕೇಶ. ಚಟ್ಲು ಪಟ್ಲಕಾಯಿ, ಚಿನ್ನೆ ನಲ್ಲಿಕಾಯಿ, ಅಪ್ನಾರ್ ಗೂರು, ತಿಪ್ಪಪ್ಪಯ್ಯ, ಏಕಿ ಬೀಕಿ, ಮಾವಿನ ಮಗ್ಗು, ಮಲ್ಲೇಶ್ವರ ಕುಕೇಶ. ನನಗೆ ಬರ್ತೈತಿ. ಚಟ್ಲು ಪಟ್ಲಕಾಯಿ, ಚಿನ್ನೆ ನಲ್ಲಿಕಾಯಿ, ಅಪ್ನಾರ್ ಗೂರು, ತಿಪ್ಪಪ್ಪಯ್ಯ, ಏಕಿ ಬೀಕಿ, ಮಾವಿನ ಮಗ್ಗು, ಮಲ್ಲೇಶ್ವರ ಕುಕೇಶ. ಇನ್ನು ಆಡ್ಬೇಕಮ್ಮ, ಇನ್ನು ಆಡ್ಬೇಕು ಇವಾಗ. ಚಟ್ಲು ಪಟ್ಲಕಾಯಿ, ಚಿನ್ನೆ ನಲ್ಲಿಕಾಯಿ, ಅಪ್ನಾರ್ ಗೂರು, ತಿಪ್ಪಪ್ಪಯ್ಯ, ಏಕಿ ಬೀಕಿ, ಮಾವಿನ ಮಗ್ಗು, ಮಲ್ಲೇಶ್ವರ ಕುಕೇಶ. ಇರು ಮಗಳೇ, ಬಂದಿಲ್ಲ. ನೆಲ ಬೇಕು. చెట్లు పట్టుకాయి చిన్నకాయి అప్నార్ కూరు తిప్పయ్య ఏకి వీకి మావిన మొగ్గు ಮಲ್ಲೇಶ್ವರ ಕುಕೇಶ. ಮಲ್ಲೇಶ್ವರ ಅಲ್ಲ ಮಗಳೇ, ಮಲ್ಲೇಶ ಕುಕೇಶ. ಮಲ್ಲೇಶ್ವರ ಆದ್ರೆ ಬೆಂಗಳೂರಲ್ಲಿ ಐತಿ, ಇಲ್ಲಿಲ್ಲ ಐತೆ. ಪಟ್ಟಕಾಯಿ, ಚಿನ್ನಕಾಯಿ, ಅಪ್ನಾರ್ ಗೂರು, ತಿಪ್ಪಪ್ಪಯ್ಯ, ಏಕಿ ಬೀಕಿ, ಮಾವಿನ ಮೊಗ್ಗು, ಮಲ್ಲೇಶ ಕುಕೇಶ. ಇಲ್ಲಿಂದ ಹೇಳು ಮಗಳೇ, ನೆಲದಿಂದ ಹೇಳಕ್ಕೆ ಬರುತ್ತೆ. చెట్లు పట్లకాయి, చిన్న నలికాయి, అప్నార్ గూరు, తిప్పప్పయ్య, ఏకి బీకి, మావిన మొగ్గు, మల్ಲೇಶ ಕುಕೇಶ. ಅಣೆ ಬೇಕಾ ನೆಲಬೇಕು? ಇಲ್ಲ, ಅಣೆ ಅನ್ಬೇಕು ನೀನು, ಅಣೆ ಅನ್ಬೇಕು ಅಷ್ಟೇ. ಅಣೆಗೆ ಅಣೆನೆ.
ಅದೇನದು ಚಟ್ಲು ಪಟ್ಲು ಕೂರು ತಿಪ್ಪಪ್ಪಯ್ಯ ಏಕಿ ಬೀಕಿ ಮಾವಿನ ಮಗು ಮಲೇಶ್ವರ ಕೊಕ್ಕೆ. ಹೆಂಗೋ ಬೇಗ ಇಟ್ಬಿಟ್ಟು ಕೇಳು ಕೇಳು ನೀನ್ ಕೇಳು. ಕೈಯೆಲ್ಲ ಎಲ್ಲದ್ವು. ಸಂತೆಗೆ ಹೋದ್ವು. ಸಂತೆಯಲ್ಲಿ ಏನ್ ತಂದೆ? ಕಬ್ಬು. ಕಬ್ಬೇನ್ ಮಾಡ್ದೆ? ತಿಂದು ಬಾಕ್ಲಿ ನಿಂತ್ಕಾಕ್ತೆ. ಬಾಕ್ಲ ಏನ್ ಕೊಡ್ತು? ಚಕ್ಕೆ ಕೊಡ್ತು. ಚಕ್ಕೆ ಏನ್ ಮಾಡ್ದೆ? ಒಲೆಗೆ ಹಾಕ್ತೆ. ಒಲೆ ಏನ್ ಕೊಡ್ತು? ಬೂದಿ ಕೊಡ್ತು. ಬೂದಿ ಏನ್ ಮಾಡ್ದೆ? ತಿಪ್ಪೆಗೆ ಹಾಕ್ತೆ. ತಿಪ್ಪೆ ಏನ್ ಕೊಡ್ತು? ಗೊಬ್ಬರ ಕೊಡ್ತು. ಗೊಬ್ಬರನ ಏನ್ ಮಾಡ್ದೆ? ಹೊಲಕ್ಕೆ ಹಾಕ್ತೆ. ಹೊಲ ಏನ್ ಕೊಡ್ತು? ರಾಗಿ ಕೊಡ್ತು. ರಾಗಿನ ಏನ್ ಮಾಡ್ದೆ? ಸಣ್ಣವೆಲ್ಲ ಸಣ್ಣ ಸೊರೆಗೆ ಹಾಕಿದ್ದೆ, ದೊಡ್ಡವೆಲ್ಲ ದೊಡ್ಡ ಸೊರೆಗೆ ಹಾಕಿದ್ದೆ. ಒಂಚೂರೇ ಮಿಕ್ಕಿದ್ವು, ಅವನ್ನ ಹಸಿ ಬಂದು ದೋಸೆ ಮಾಡಿದ್ದೆ. ಚಂದ್ರಮ್ಮ ಬಂದು ಎತ್ಕೊತ್ಕೊಂಡು ಓಡೋಯ್ತು. ಓಡೋಯ್ತು? ಎಲ್ಲಿವರೆಗೂ ಓಡಿಸ್ಕೊಂಡು ಎಲ್ಲಿವರೆಗೂ ಓಡಿಸ್ಕೊಂಡೋಯ್ತು? ಗುಡ್ಬಂಡೆವರೆಗೂ ಓಡಿಸ್ಕೊಂಡೋದೆ. ಗುಡ್ಬಂಡೆಲ್ಲ ಏನ್ ಸಿಕ್ತು? ತೊಟ್ಲು. ತೊಟ್ಲು ಒಳಗಡೆ ಏನಿತ್ತು? ಬಟ್ಟೆ. ಬಟ್ಟೆ ಒಳಗಡೆ ಏನಿತ್ತು? ಪಾಪು. ಮಗ. ಮಗ. ಮಗ ಕೈಯಲ್ಲ ಮಗನ ಕೈಯಲ್ಲ ಏನಿತ್ತು? ಬಟ್ಲು. ಬಟ್ಲೊಳಗಡೆ ಏನಿತ್ತು? ಅನ್ನ. ಅನ್ನದೊಳಗಡೆ ಏನಿತ್ತು? ಹಾಲು. ಹಾಲೊಳಗಡೆ ಏನಿತ್ತು? ತುಪ್ಪ. ತುಪ್ಪದೊಳಗಡೆ ಏನಿತ್ತು? ತುಪ್ಪ. ನೋಣ. ನೊಣ ತಿಂಬ ಗೊರ್ವ ಇವಾಗ. ನೊಣ ತಿಮ್ಮ ಗೊರ್ವ. ಗೊರವಯ್ಯ ಅಕ್ಕಿ ಮುಕ್ಕ ಸಿಕ್ಕಯ್ಯ. ಬಿಟ್ಟೆ ಮಾತಾಡ್ದಾರ ಅವ್ರು. ಇಲ್ಲ ಅವ್ರು ಮಾತಾಡಿಲ್ಲ. ಇಲ್ಲ ಇಲ್ಲ ಮಾತಾಡ್ದವ್ರು ಔಟಲ್ಲ. ಇದು ಔಟ್ ಅಂತ ಹೇಳಲ್ಲ, ಯಾವ ಪದ ಅವಾಗ ಬಳಸ್ತಿರ್ಲಿಲ್ಲ. ಇದೆಲ್ಲ ಹಳೆಯ ಹಳ್ಳಿ ಕಾಲದ ಆಟಗಳಲ್ವಾ. ಮಾತಾಡ್ದವ್ರು ಸೋತಂಗೆ ಅಂತಲೇ ಏನೋ ಹೇಳೋರಷ್ಟೇ. ಸೋತಂಗೆ. ಓಕೆ, ಮಾತಾಡೋಂಗಿಲ್ಲ ಅದಕ್ಕೆ ಓಕೆ ಅಂತವ್ರೆ. ಓಕೆ ಅನ್ನೋದಲ್ಲ, ಸರಿ ಅಂತವ್ರೆ. ಸರಿ. ಮಾತಾಡು ಓ ಮೌನವೇ, ಮಾತಾಡು ಸಾಕು ಮೌನ ಬಿಸಾಕು. ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಶ್ರೀಮತಿಯವರು ಇವಾಗ ಬಂಗಾರ. ನಾವು ಹಳೆ ಮನೇಲಿದ್ದಾಗ ಲಕ್ಕಜ್ಜಿ ಜೊತೆ ಆಡ್ತಾ ಇದ್ಲಲ್ಲ ಅವಳು ಸಾಯಂಕಾಲದ ಅವಾಗಿನ್ನೂ ಚಿಕ್ಕ ಮಗ. ಒಂದು 3 ವರ್ಷ ಇಲ್ಲ, ಅವಾಗಿನ್ನೂ ನಡ್ಕೊಂಡು ಓಡಾಡ್ತಿದ್ಲು ಕೆರೆ ತುಂಬ. ಜಾನು ಬಂದಿಲ್ಲ, ಜಾನಗಿಂತ 1 ವರ್ಷ ದೊಡ್ಡವಳು ಅನಿಸುತ್ತೆ. ಆವಾಗ ಹೋಗಿ ಆಡೋಳು, ನೋನ ತಿಂಬ ಗೊದಯ್ಯ ಅಂತ ಹೇಳೋಳು. ಅವಾಗ ನಂಗೆ ಗೊತ್ತಿಲ್ಲ, ಅಕ್ಕಿ ತೊಳ್ದಾಕ್ಬೇಕು. ಅಬ್ಬಾ, ಈ ಥರನೇ ಹೆಂಡತಿ ಇದ್ದಿದ್ರೆ ಎಲ್ಲರ ಮನೇಲೂ ಎಷ್ಟು ನೆಮ್ಮದಿ ಶಾಂತಿಯಿಂದ ಇರ್ತಾರೆ. ನಿಜ, ಎಲ್ಲರ ಮನೇಲೂ ಈ ಆಟ ಆಡಿಸ್ರಿ ಹೆಂಡತಿ ಹತ್ರ, ನಿಮ್ಮ ಹೆಂಡತಿ ಮಕ್ಳ ಹತ್ರ. ಆಗ ಹೆಂಡತಿ ಮಾತಾಡೋದಿಲ್ಲ, ಎಲ್ಲರೂ ಗಂಡಸರು ನೆಮ್ಮದಿಯಿಂದ ಸುಖ ಸಂತೋಷದಿಂದ ಇರ್ಬೋದು. ತೊಳಿಬೇಕು ಅಕ್ಕಿನ ನೀಟಾಗಿ ತೊಳೆದು. ನೀರೇನು ಮಾಡ್ಬೇಕು ಕೇಳಮ್ಮನ? ಔಟು. ಸೋತೆ ಮಗಳು ಸೋತ್ಬಿಟ್ಲು. ಏನು ಹೇಳಕ್ಕೋದೆ ಮಗಳೇ ನೀನು? ಅಲ್ಲ, ಹಂಗೆ ಇದ್ದೀರಿ ಈ ಅಂಗಳದಲ್ಲೇ ಅಡುಗೆ ಪೂರ್ತಿ ಹಿಂಗೆ ಮೌನವಾಗಿರ್ಬೋದಿತ್ತ. ನಾನು ಎಂತ ಕೆಲಸ ಮಿಸ್ ಮಾಡ್ಬಿಟ್ಟೆ ಮಗಳೇ. ಮಾತಾಡ್ಸಿದ್ದು ನಾನು ಕೇಳಿದೆ, ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಅಮ್ಮನ್ನು ಮಾತಾಡ್ಸ್ತೆ ಯಾವಾಗ್ಲಿಂದ ಮಾತಾಡ್ತಾ. ಹೌದಾ? ಅದೇ ನೆನಪಲ್ಲಿ ಇಟ್ಕೋಬೇಕು. ಆಗಿನ ಕಾಲದಲ್ಲಿ ನೋಡು, ಹಳೆ ಕಾಲದಲ್ಲೇ ಅವರು ಮಕ್ಕಳು ಬ್ರೈನ್ನ ಇದು ಮಾಡ್ತಿದ್ರು, ಮಕ್ಕಳು ಬುದ್ಧಿ ಬೆಳವಣಿಗೆನ. ಹೌದಾನೆ? ಆದ್ರೆ ನಿಜ ಅವಳು ಸೋಲ್ತಾಳೆ ಅನ್ಕೊಂಡಿದ್ದೆ, ನಾನೇ ಸೋಲ್ತೀನಿ ಅನ್ಕೊಂಡಿದ್ದೆ. ಚೆನ್ನಾಗಿತ್ತ ಮಗಳೇ ಆಟ? ಹುಷಾರು ಮಗಳೇ, ಮಡಕೆ ಅಂದರೆ ತಿರ್ಬೇಕು. ತೋರಿಸ್ತೀನಿ, ತಿರುವು, ಸುಮ್ಮನೆ ತಿರುವು, ಅದೇನು ತೋರಿಸ್ಬಿಡ, ಅದೇನು ಬೆಂದಿರಲ್ಲ ಇನ್ನ. ಈಗಲೇ ತಿರುವು ಅಷ್ಟೇ, ಒಂದ್ಸಲ ತಿರುಗಬೇಕು. ಇಟ್ಕೊಡಿ ಅಮ್ಮ ತೋರ್ಸುತ್ತೆ ನೋಡು, ಆ ಥರ ತಿರುವು ನೋಡ್ಕೊ. ಅಲ್ಲಿ ತಳಕ್ಕೆ ಅಕ್ಕಿ ಅಂಟ್ಕೊತೈತೇನೋ ಅಂತ ಆಶೀರ್ವಾದಲ್ವ ನಮ್ಮ. ಅಷ್ಟೇ, ಸುಮ್ಮನೆ ಸಾಕು. ಅದನ್ನೇ ತಿರುಗ್ಕೊಂಡೇ ಕುಂತ್ಕೋಬಾರ್ದು.
ಅಲ್ಲೇ ಅಲ್ಲೇ ಅಲ್ಲಿ ಅದ್ರ ಸ್ಟ್ಯಾಂಡ್ ಅಲ್ಲಿದೆ, ಅಲ್ಲೇ ಇಟ್ಬಿಡ್ಬೇಕು. ಮತ್ತೆ ಇನ್ನೊಂದು ಆಟ ಆಡ್ತಾ ಇದ್ರು ಗೊತ್ತಾ, ಹುಣಸೆ ಬೀಜದಲ್ಲಿ ಹೊಡೆಯೋ ಆಟ ಆಡೋರು. ಹುಣಸೆ ಬೀಜ ತಗೊಳ್ಳೋದು. ಇನ್ನೊಂದಿನ ಇನ್ನೊಂದು ಆಟ ಆಡಿವ್ರಂತ ಬಿಡ್ರಿ. ಉಪ್ಪತ್ತಾಯ್ತು ನೋಡಲ್ಲಿ. ಹೆಂಗು ಇವಾಗ ನಮ್ಮ ಅಜ್ಜಾಣಿ ಮಗಳಿಗೆ ರಜಾ ಆಯ್ತಲ್ಲ, ಅವಾಗ ಆಟ, ಹುಣಸೆ ಬೀಜದ ಆಟ, ಆಮೇಲೆ ಅಚ್ಚಿಂಕಲ್ ಆಟ, ಆಮೇಲೆ ಚೌಕಾಬಾರ, ಕೈ ಬಳೆ, ಬಳೆಚೂರು ಆಟ. ಬಳೆಚೂರು ಕಲ್ಲೇನು ಹಾಕೊಂಡು ಆಡ್ತಾರಲ್ಲ. ಕಲ್ಲಲ್ಲ ಬಳೆಚೂರು. ಕಲ್ಲಲ್ಲಿ ಹಿಂಗೆ ಆಡ್ತಾರ, ಅಚ್ಚ ಕಲ್ಲು ಏನೋ, ಕಲ್ಲು ಏನೋ. ಕಲ್ಲು ಅಂತ ಆಡ್ತಾರೆ. ಕಲ್ಗಳೆಲ್ಲ ಜೋಡಿಸ್ಕೊಂಡು ಹಿಂಗೆ ಬೆಂಚ್ ಕಲ್ಲು ಅಂತ ಕಲ್ಲು, ಸಣ್ಣ ಸಣ್ಣ ಕಲ್ಲು ತಗೊಂಡು ಆಡ್ತಾರೆ. ಬಳೆ ಆಡ್ತಾರಲ್ಲ ಅದೇ ಥರನೇ. ಅಚ್ಚಿಂಕಲ್ಲು. ಅಚ್ಚಿನ ಐದು ತಗೊಂಡು ಆಡೋದು. ಹೌದಾ? ಅದೇ. ಅದೇನ್ ಗೊತ್ತಾ, ಹಿಂಗೆಷ್ಟು 1 ತಗೋಬೇಕು, ಆಮೇಲೆ 2 ತಗೋಬೇಕು, ಆಮೇಲೆ 3 ತಗೋಬೇಕು, ಆಮೇಲೆ 4 ತಗೋಬೇಕು. ಹೂಬಿರೆ ಎಲ್ಲೋಗ್ತದೆ ಮಗಳೇ? ಹೂಬಿರೆ ಇದು ನಮ್ಮ ಹಳ್ಳಿ ಪದ. ಅವಾಗವಾಗ ಒಂದೊಂದು ಹಳ್ಳಿ ಪದ ಬಳಸ್ತೀವಿ ನೋಡಿ. ಹೂಬಿರೆ, ಊಬದು ಅಂದರೆ ಊದೋದನ್ನ ಊಬದು, ಹೂಬಿರೆ ಅಂತ. ಅನ್ನ ಬೆಂದೈತಾ? ಬಸ್ ಹೆಂಗೆ ಬೆಂದಿದ್ರೆ ಬಸ್ ಬಿಡೋಣ ಬೇಕಾರೆ. ಬೆಂದಿಲ್ವಾ? ಬಿಡು ಸುತ್ತ ಬೆಂದೈತೆ, ಒಳಗಡೆ ಬಂದಿಲ್ಲ. ಸುಡ್ತೈತಾ ಮಗಳ? ಸುಡ್ತಾ? ಮಗಳೇ ಹಿಂಗ್ ಇಸ್ಕಿ ನೋಡೋದು ಮಗಳೇ. ಬೆಂದೈತಾ? ಅದೇನ್ ಹೇಳ್ತಾರೆ, ಅನ್ನ ಬೆಂದೈತಾ ಅಂತ ನೋಡಕ್ ಒಂದಗ್ಲು ಸಾಕು ಅಂತ. ಒಂದಗ್ಲು ಸಾಕು ಅಂತ ಏನೋ ಒಂದು ಮಾತೈತೆ. ನಾನು ನೋಡಿನೋ ಗಾದೆ ಮಾತೋ ಏನೋ ಒಂದು ಐತೆ. ಅನ್ನ ಆಗೈತೆ ನೋಡಿ, ಬಸಿಬೇಕು. ಬಸ್ಸೇನಾ? ಕೈಯೇ ನೋವು ಬಂತ ನನಗೆ. ಕೆಳಗಿಳಿಸು ಬಸಿ 1 ನಿಮಿಷ. ಭಾರ ಮಣ್ಣಿನ ಪಾತ್ರೆ. ಭಾರ ಒಂದು ಸುಡ್ತೈತೆ, ಅಬೆ ಜಾಸ್ತಿ ಬರ್ತೈತೆ. ಅಬೆ ಬರ್ತಾ ಇಲ್ಲ, ಭಾರ ಹಿಡ್ಕೊಂಡು ಮಣ್ಣಿನ ಪಾತ್ರೆ ಭಾರ ಆಗ್ತೈತಲ್ಲ. ಒಲೆಯಲ್ಲಿ ಮಾಡಿರುವ ಬಿಸಿ ಬಿಸಿ ಅನ್ನ ನೋಡ್ರಿ, ಬಿಸಿ ಬಿಸಿ ಅನ್ನ ಸಿದ್ಧ ಆಯಿತು. ಅದಕ್ಕೆ ಈಗ ಗೊಜ್ಜು ಕಲಿಸ್ಕೋಬೇಕು. ಗೊಜ್ಜು ಕಲಿಸೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಒಣಮೆಣಸಿನ್ಕಾಯಿ, ಬೆಲ್ಲದ ಪುಡಿ, ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ತಗೊಂಡಿದ್ದಾರೆ. ಇದರಲ್ಲಿ ನಮ್ಮ ಶ್ರೀಮತಿಯವರು ಪ್ರೀತಿಯಿಂದ ಏನು ಕೈಗೊಜ್ಜು ಕಲಿಸ್ತಾ ಇದ್ದಾರೆ. ಫಸ್ಟ್ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಹುಣಸೆ ಹಣ್ಣನ್ನ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ನೆನಾಕೊಳ್ಳೋಣ. ಹುಣಸೆ ಹಣ್ಣು ರಸ ಬಿಟ್ಕೋಬೇಕಲ್ವಾ, ಅದಕ್ಕೆ ಮೊದಲು ಹುಣಸೆ ಹಣ್ಣು ತೊಳೆದು ನೀರಲ್ಲಿ ನೆನಾಕೋತಾರೆ. ಅಷ್ಟರಲ್ಲಿ ಇವನ್ನೆಲ್ಲ ಹಚ್ಕೋಣ ಅಷ್ಟೊತ್ತಿಗೆ ಹುಣಸೆ ಹಣ್ಣು ನೆನ್ಕೊಳ್ಳುತ್ತೆ. ಹುಣಸೆ ಹಣ್ಣು ರಸ ಬಿಟ್ಕೊಳ್ಳುತ್ತೆ. ಬೆಳ್ಳುಳ್ಳಿ ಸಾಕಾ? ಸಾಕು. ಇದು ಚೆನ್ನಾಗಿರ್ತೈತೆ ಗೊಜ್ಜು. ಅದು ಕೈಯಲ್ಲಿ ಕಿವುಚಿ ಪ್ರೀತಿಯಿಂದ ಬೆರೆಸಿ ಕಲಿಸಿರ್ತಾರೆ. ಅದಕ್ಕೆ ಮುಗೀತು. ಸಾಕಾಯ್ತಾ ಇಲ್ಲಿ? ವೆರಿ ಗುಡ್, ಸಾಕು. ಜಾಸ್ತಿನೇ ಕುಟ್ಟಿದ್ಯಾ? ಇರು ಸಾಕ್ಬಿಡು. ನಾವು ಮಾಡಿದ್ರೆ ಮಾತ್ರ ಬೈತಿ, ಹಂಗೇನೆ ನೀನು ಚೆಲ್ಲಿದ್ರೆ ಮಾತ್ರ ಧೈರ್ಯ ಇಲ್ಲ. ಬೈಯಪ್ಪ, ನೋಡ್ಕೊಂಡು ಮಾಡ್ಬೇಕು ತಾನೆ. ತಲೆಯಲ್ಲಿ ಬುದ್ಧಿ ಇಲ್ವಾ? ಅಷ್ಟು ಗೊತ್ತಾ ಅಲ್ವಾ? ಬೈಯೋದು ಅಂದ್ರೆ ಅದು ಗೊತ್ತಾಯ್ತಾ? ನೋಡ್ಕೊಂಡು ಮಾಡಕ್ ತಾನೆ ಎಲ್ಲದೆಲ್ಲ ಬೈಯೋದು. ಇನ್ನೊಂದ್ಸಲ ಎಲ್ಲ ಬೆಂಗಿಡಿದ್ದು ನೋಡ್ಕೊಂಡು ಮಾಡಕ್ಕಾಗಲ್ಲ ನಿನ್ ಕೈಲಿ. ಬೈತಾಳೆ ಹಂಗೇನಮ್ಮ, ಮಕ್ಳು ದೊಡ್ಡ ಗದ್ರಿ ಬೈತೀರ. ಇವತ್ತು ಕತ್ಲಾಯ್ತು. ನೆನ್ನೆ ಚೆನ್ನಾಗಿತ್ತಲ್ವ ರೊಟ್ಟಿ ಚಟ್ನಿ, ಕಲ್ಲಲ್ಲಿ ರುಬ್ಬಿ ಚಟ್ನಿ, ಒಲೆನಲ್ಲಿ ಸುಟ್ಟು ರೊಟ್ಟಿ. ರುಚಿನೂ ಚೆನ್ನಾಗಿತ್ತು. ನೆನ್ನೆ ಅಂಗಳದಲ್ಲಿ ಅಡುಗೆನೂ ಚೆನ್ನಾಗಿತ್ತು. ಇವರೆಲ್ಲ ಬೇರೆ ಇದ್ರು, ಕೃಷ್ಣ ಮಾಮರು, ಜಾನು. ಹುಣಸೆಹಣ್ಣೆಲ್ಲ ಕಿವುಚಿದೆ. ಹುಣಸೆಹಣ್ಣು ಕಿವುಚಿ ತೆಗ್ದಾಕ್ಬೇಕು. ಹುಣಸೆಹಣ್ಣಿನ ಬೇಕಾಗಲ್ಲ. ಈಗ ಬೆಳ್ಳುಳ್ಳಿ ತೆಗ್ದಾಕಬೇಕಲ್ಲ. ಬೆಲ್ಲ ಹಾಕೋತೀನಿ, ಕರಗಬೇಕಲ್ವಾ ಅದಕ್ಕೆ. ಹುಣಸೆ ಹಣ್ಣು ಕಿವುಚ್ಬಿಟ್ರು, ಆದಮೇಲೆ ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ, ಬೆಲ್ಲ, ಆಮೇಲೆ
ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನೆಲ್ಲ ರುಚ್ಕೋಬೇಕು. ಇಲ್ಲಿ ಈರುಳ್ಳಿ ಜಜ್ಜಮ್ಮ ನೋಡೋಣ ಹೆಂಗೆ ಜಜ್ತೀಯ ಮಗಳೇ. ಹಾಂ ಗುಡ್. ಸಾಕು 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 ಸಾಕು. ಇನ್ನೊಂಚೂರು ಹಾಕಿ ಇನ್ನೊಂದೇಟು ಹಾಕು ಮಗಳೇ. ಸಾಕು. ಅಲ್ಲ ಒಣಮೆಣ್ಸಿಕಾಯಿ ತೊಳಿಬೇಕಾ ಅಂತ. ಒಣಮೆಣ್ಸಿಕಾಯಿ ಒಣಗಿಸ್ಬೇಕಾದ್ರೆ ಮಣ್ಣು ಹಚ್ಚಿ ಒಣಗಿಸ್ತಾರೆ ಗೊತ್ತಾ? ಎಲ್ಲೂ ಅವರು ಒಣಗಿಸ್ತಾರ ಮಣ್ಣಾಗಿ ಹೆಂಗ್ ಒಣಗಿಸಿರ್ತಾರೋ ಏನೋ. ಮತ್ತೆ ಅಲ್ಲಿ ಇಲ್ಲಿ ಹಾಕಿರ್ತಾರೆ. ಇಲ್ಲಿ ಬೇಡ ಕುಟ್ಬೇಡ. ಮತ್ತೆ ಅಲ್ಲಿ ಇಲ್ಲಿ ಮೂಟೆಯಲ್ಲಿ ಹಾಕಿ ಕಟ್ಟಿ ಎಲ್ಲ ಧೂಳಾಗಿರ್ತದಲ್ಲ, ತೊಳಿಬೇಕು. ಒಣಮೆಣ್ಸಿಕಾಯಿ ಮುರಿದು ಹಾಕೋದಷ್ಟೇ ಅಲ್ವಾ? ಮುದ್ಬಿಟ್ಟು ಒಂದ್ಸರಿ ಕಿಲ್ಸೋದಂಗೆ. ಹೀಗೆ ಕರ್ಬೇವಿನ ಸೊಪ್ಪು ತೊಳ್ಕೊಂಡಿದ್ದ. ಮುರಿ ಕ್ಷಮೆ ಇರಲಿ, ಅದು ಕೊತ್ತಂಬರಿ. ಕೊತ್ತಂಬರಿ. ಕೊತ್ತಂಬರಿನ ಕೊತ್ತಂಬರಿನ ಕೊತ್ತಂಬರಿ ಸೊಪ್ಪು. ಅದನ್ನ ಆಡು ಭಾಷೆಲಂಗೆ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಅಂತಾರೆ. ಅದು ಇದ್ರ ಬಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಅಂತ, ಕೊತ್ತಂಬರಿ ಸೊಪ್ಪು ಅಂತ ಆಡು ಭಾಷೆ. ಒಲೆ ಹತ್ರ ನೀರು ಇದಲ್ಲ ಮಗಳೇ, ಕಡೆಗೆ ಹೋಗಿ ತೊಳ್ಕೊಬರೋದು. ಗೊತ್ತಾಗಿಲ್ಲ. ನಾಳೆಗೆ ಸಾರಿಸಿದೆ ಸಗಣಿ ಹೆಂಗನು. ಅಬ್ಬಬ್ಬಾ, ಕೆಂಡ ಸುಡ್ತೈತೇನೋ ನೀರ್ ಹಾಕನ ಅಂತ ಹಾಕೊಳ್ಳಂತೆ. ಅಲ್ಲ ಕೆಂಡ ಏನಾಗ್ತದೆ? ಕೆಂಡಕ್ಕೆ ನೀರ್ ಹಾಕಿದ್ರೆ ಆರೋಗುತ್ತೆ ಮಗಳೇ. ಅದು ಆರೋಗುತ್ತೆ ಅಂದ್ರೆ ಪಕ್ಷಿ ತರ ಹಾರ್ಕೊಂಡು ಹೋಗಲ್ಲ, ತಣ್ಣಗಾಗುತ್ತೆ. ಸುಯ್ ಅಂತ ಸೌಂಡ್ ಬರ್ತೈತೆ. ಒಲೆಗೆ ಹೋಯ್ದಿ ಆಮೇಲೆ. ಇದೆಲ್ಲ ಸೇರಿಸಿ ಚೆನ್ನಾಗಿ ಒಂದ್ಸಲ ಕಿವುಚಿದ್ರೆ ಕೈ ಗೊಜ್ಜು ರೆಡಿ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಆಯ್ತೆ. ಹಂಗೈತೆ ಅಮ್ಮ. ಸಾಕಾಯ್ತು. ಉಪ್ಪು ಖಾರ ಎಲ್ಲ ಆಗೈತಾ? ಓ, ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ಆಗೈತೆ. ಷಡ್ರಸ ಭೋಜನ ಅಂತಾರೆ. ಷಡ್ರಸ ಭೋಜನ ಅಂದ್ರೆ ಅದು ಏನೋ ಉಪ್ಪು ಹುಳಿ ಖಾರ ಸಿಹಿ ಒಗರು ಕಹಿ ಆರೋ ಏನೋ ಬರ್ತವೆ, ಅವೆಲ್ಲ ಬೆರ್ತು ಮಾಡಿರೋಂಥ ಅಡುಗೆ. ಭೋಜನ ಅಂದ್ರೆ ಅಡುಗೆ, ಅವೆಲ್ಲ ರುಚಿಗಳನ್ನು ಸೇರಿಸಿ ಮಾಡಿರೋಂಥ ಅಡುಗೆನ ಷಡ್ರಸ ಭೋಜನ ಅಂತ ಅಂತಾರೆ. ಅದು ನಂಗೆ ಗೊತ್ತಿರ್ಲಿಲ್ಲ. ನನಗೂ ಗೊತ್ತಿಲ್ಲ, ನಾನು ಎಲ್ಲ ಕೇಳಿ ತಿಳ್ಕೊಂಡಿದ್ದು, ನನಗೂ ಯಾರೋ ಹೇಳಿದ್ದು ಆ ಥರ. ಇದರಲ್ಲಿ ಕಹಿ ಬಗರಿಲ್ಲ, ಇನ್ನೆಲ್ಲ ಆಯ್ತು. ಸುಡ್ತಾ ಇಲ್ವಾ ಮಗಳೇ? ಹಿಡ್ಕೊ. ಮಡಿಕೆನಲ್ಲಿ ಒಲೆನಲ್ಲಿ ಮಡಿಕೆನಲ್ಲಿ ಮಾಡಿರೋ ಅನ್ನ ಮಾತ್ರ ರುಚಿಯಾಗಿರ್ತೈತೆ. ಇದರಲ್ಲಿ ಒಲೆಯಲ್ಲಿ ಮಾಡಿದಲ್ಲ, ಸುಡ್ತಾ ಇಲ್ವಾ? ಸುಡ್ತೈತೆ ಮಗಳೇ. ಬಿಸಿ ಒಳಗಡೆ ಬಿಸಿ ಇರ್ತೈತೆ ಮಗಳೇ, ಮೇಲೆ ಹಾಕೊಂಡು ನೋಡಿ ಹೊಗೆ ಬರ್ತೈತೆ. ಮೇಲೆ ತಣ್ಣಗಿರ್ತೈತೆ. ಸುಡ್ತೈತಪ್ಪ ಸಿಕ್ಕಾಪಟ್ಟೆ. ಹಾಕೊಂಡಿರೋ ಒಂದು ನಿಮಿಷ ಆಯ್ತಾ? ಆಯ್ತು. ಕೊಡ್ಲಾ? ಮಗಳೇ. ಅಂಗಳದಲ್ಲಿ ಅಡುಗೆನಲ್ಲಿ ಇವತ್ತು ನಮಗೆ ಕೈ ಕೊಚ್ಚು. ನೀರು ಒಂದು ನಿಮಿಷ ನಿಂಗೆ ಕೊಡೋದಕ್ಕೂ ಮುಂಚೆ ದೇವ್ರಿಗೆ ತೆಗೆದಿಕ್ಬಿಡ್ತೀನಿ. ಹೌದಾ? ನನ್ನ ಪಾಲು. ತಿನ್ನಮ್ಮ ನೀನು. ತಿಂದ್ಬಿಟ್ಟು ಹೆಂಗೈತೆ ಅಂತೇಳಿ. ಕೈಗೊಜ್ಜಲ್ಲ ಮಕ್ಕಳ, ಇದು ಕೈಗೊಜ್ಜನೆ, ಆದರೆ ಕೈ ತುತ್ತು ಜೊತೆಲಿ. ಸೂಪರ್. ತಿಂದ ನಿಜ ಚೆನ್ನಾಗೈತಾ? ನಿಜ ಚೆನ್ನಾಗೈತೆ. ನೀನು ತಿಂದ್ಬಿಟ್ಟು ಹೇಳು. ಈ ಕೈ ತುತ್ತು ನೋಡಿದ್ರೆ ನನಗೆ ನಮ್ಮ ಅಮ್ಮ ನೆನಪಾಗ್ತದೆ. ನನಗಷ್ಟೇ ಅಲ್ಲ, ತುಂಬ ಜನರಿಗೂ ಅವ್ರ ಅಮ್ಮ ನೆನಪಾಗ್ತಿರ್ತಾರೆ. ಯಾಕೆಂದ್ರೆ ತುಂಬ ಜನರಿಗೆ ಆಗೆಲ್ಲ ಅಮ್ಮ ಮಕ್ಳಿಗೆ ಕೈ ತುತ್ತು ಕೊಡ್ತಾಯಿದ್ರು. ಈಗಿನ ಕಾಲದ ಮಕ್ಳಿಗೆಲ್ಲ ಬರೀ ತುತ್ತು ಮಾಡಿ ತಿನ್ನಿಸ್ತಾರೆ, ಅಥವಾ ಮತ್ತೆ ಇನ್ನೊಂದು ಬರೀ ಬೇರೆ ಕುರ್ಕುಲ್ ತಿಂಡಿ ಅಂತ ಕೊಡ್ತಾರೆ. ಹೌದು ಅಲ್ವಾ? ತಿನ್ನು ಮಗಳೇ. ಕರನಾ? ಇಲ್ಲ. ತಿನ್ನು. ಹೆಂಗಿತ್ತು ಮಗಳೇ ಕೈ ತುತ್ತು? ಚೆನ್ನಾಗಿತ್ತು. ಹಳೆ ಕಾಲದಲ್ಲಿ, ಹಳೆ ಕಾಲ ತುಂಬ ಹಳೆ ಕಾಲ ಅಲ್ಲ, ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ನನಗೆ ಕೈ ತುತ್ತು ಕೊಡ್ತಾ ಇದ್ರು. ನನಗಷ್ಟೇ ಅಲ್ಲ, ನಮ್ಮಮ್ಮ ದಿನ ಅಲ್ಲ, ಯಾವಾಗಲೂ ಅಪರೂಪಕ್ಕೆ ಯಾವಾಗಾದ್ರೂ ಒಂದ್ಸಲ ಹುಡುಗರೆಲ್ಲ ಬಂದಾಗ, ನೆಂಟರು ಬಂದಾಗ ಆ ಥರ ಎಲ್ಲ ಕೂರಿಸ್ಕೊಂಡು ಅನ್ನ ಸಾರು ಕಲಿಸ್ಬಿಟ್ಟು ಕೊಡೋದೊಂದು ತುತ್ತು, ಕೈ ತುತ್ತು ಅಂತ. ಅದನ್ನು ತಿಂತ ಚೆನ್ನಾಗಿರೋದು. ನಂಗೆ ನೆನಪಿರೋ ಹಾಗೆ ಮಧುಗಿರಿನಲ್ಲಿ ಇದ್ವಿ ನಾವು ಚಿಕ್ಕವರಿದ್ದಾಗ, ಅವಾಗ ಕೊಟ್ಟಿದ್ದೆ. ಮತ್ತು ತುಮಕೂರ್ಗೆ ಹೋಗಿದ್ವಿ ನಮ್ಮ ಅತ್ತೆ ಮನೆಗೆ. ಅವಾಗ ನಮ್ಮ ಅತ್ತೆ ಮಕ್ಕಳನ್ನ ನಮ್ಮನ್ನೆಲ್ಲ ಕೂರಿಸ್ಬಿಟ್ಟು ಕೊಟ್ಟಿದ್ದು ನೆನಪೈತೆ. ಹಾಂ, ಅವ್ರ ಮನೆ ಮಧು ಮೈತ್ರಿ ಅವ್ರ ಮನೆಗೆ ಹೋದಾಗ. ಈಗ ನಮ್ಮ ಅಜ್ಜಾಣೆ ಮಗಳಿಗೆ ಅವ್ರ ಅಮ್ಮ ಕೊಟ್ಟಿದ್ದಾರೆ. ಈಗ ನಮ್ಮ ಶ್ರೀಮತಿ ಅವ್ರಿಗೆ ಗೊತ್ತಿಲ್ವಾ? ಅಮ್ಮ ಉಂಡೆ ಮಾಡು, ಜಾಸ್ತಿ ತಗೋ. ಒಂದು ಇಡೀ ತುಂಬ, ಕೈ ಇಡೀ ತುಂಬ ತಗೋಬೇಕು. ಎಷ್ಟಾಗುತ್ತೋ ಅಷ್ಟು ಅಷ್ಟು ತಗೋ. ರೌಂಡ್ ಮಾಡಬೇಕು.
ಬಿಡ್ಸೆ ಮಾಡಿ ಬಿಡಿಸಿ ಅಲ್ಲ ರೌಂಡಿಗೆ ಮಾಡೋಂಗೆ. ರೌಂಡ್ ಮಾಡಕ್ ಬರ ಗೊತ್ತಿಲ್ಲ ಹೋಗಿ. ಹ್ಞೂ ಸರಿ. ಚೆನ್ನಾಯ್ತಾ ಇದು ಮಗಳು? ಕ್ಯೂಚಿದ್ಕಿಂತ ನನ್ನ ಮಗಳು ಕೊಟ್ಟಿರೋದಕ್ಕೆ ಇನ್ನೂ ರುಚಿಯಾಗೈತೆ. ಹೌದಾ? ಅವಳು ಆ ಕೈಗೂ ಚೆನ್ನಾಗೈತೆ ಅದಕ್ಕೆ. ನಾನಂತೂ ನನ್ನ ಮಗಳು ತುತ್ತು ಮಾಡ್ಕೊಡೋದಕ್ಕೂ ಮುಂಚೆನೆ ಕೈ ಹೊಡಿತೀನಿ. ನಿನ್ ಥರನೇ ಐತೆ ಮಗ. ಥ್ಯಾಂಕ್ಸ್. ಏನೋ ಗಂಭೀರವಾಗಿ ಯೋಚನೆ ಮಾಡ್ತಾಳೆ ನಿನ್ನ ಮಗಳು. ನೀನು ನೋಡ್ತಾ ಯೋಚನೆ ಅಲ್ವಾ? ಅಲ್ಲೇ ಇದೈತೆ, ಕೈ ತೊಳ್ಕೊಟ್ರಂಗೆ ತಟ್ಟೆಗೆ ತೊಳ್ಕೊಳಮ್ಮ. ಚೊಂಬು ಕೊಡ್ಲಾ? ನೀರು ಕೊಡ್ಲಾ? ತಗ ತೊಳ್ಕೊಳ್ಳಲ್ಲ ತಟ್ಟೆಗೆ. ಅಯ್ಯ ಕೊಡಮ್ಮ, ನಾನು ತೊಳಿತೀನಿ. ಆಮೇಲೆ ನಾನು ಕೈಲು ತೊಳೆದು ಕೊಟ್ಬಿಟ್ಟಿಯ. ಕೈ ತುತ್ತೆ ಕೊಟ್ಟವಳೆ ಇನ್ನ ಕೈ ತೊಳಿ ಅಲ್ವಾ? ಈ ಸಂದರ್ಭಕ್ಕೊಂದು ಹಾಡು ಯಾವ ಹಾಡು ಹೇಳ್ತೀಯಾ? 100 ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾರಿದರು ನಾ ಪದವೇ ಮುಗಿಯಲ್ಲ, ಅಮ್ಮ ಅಮ್ಮ ಐ ಲವ್ ಯು. ಮಗಳೇ ನಾನೊಂದು ಹಾಡು ಹೇಳ? ಏನೇ ಅಂದರು ಅದಲ್ಲ, ನನ್ನ ಅಮ್ಮ ಕೈ ತುತ್ತು ಕೊಡ್ತಲ್ಲ, ಅದಕ್ಕೆ ಈ ಸಂದರ್ಭಕ್ಕೆ ಹೇಳ್ಬೇಕು ಅಂದರೆ, ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ, ತಾಯಿಗೆ ಮಿಗಿಲಾದ ಗಾಡಿಲ್ಲ ಅಂತ ನಂಬಿರೋ ಸನ್ ಇಂಡಿಯಾ. ಅಷ್ಟೇ ಬರೋದು, ಮುಂದಕ್ಕೆ ಬರಲ್ಲ. ಅಷ್ಟೇ ಬರೋದು ನನಗೂ. ಜಾಣೆಗೆ ಅವಾಗ ಫಸ್ಟ್ ಹೇಳಿದ್ಲಲ್ಲ, ಅದೇ ಚೆನ್ನಾಗೈತೆ ಈ ಹಾಡು. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಪದ ಬಳಸಿ ಬರ್ದಿರೋದು ಚೆನ್ನಾಗೈತೆ ಹಾಡು. ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಅಂತ. ಖುಷಿ ಆಯ್ತಾ ಮಗಳೇ? ಕೈ ತುತ್ತಿಂದು ಚೆನ್ನಾಗಿತ್ತಾ? ನೀನು ಕೇಳ ಮಗಳೇ, ನಿನಗೆ ಖುಷಿ ಆಯ್ತಾ ಅಂತ? ತುಂಬಾ ಖುಷಿ ಆಯ್ತು. ಸರಿ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ. ಬಾಯ್ ಬಾಯ್. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ. ಶುಭರಾತ್ರಿ. ಧನ್ಯವಾದ. ಶುಭರಾತ್ರಿ. ಎಲ್ರಿಗೂ ಒಳ್ಳೇದಾಗಲಿ.